ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ ತಿಂಗಳ ಧನು ರಾಶಿಯ ಭವಿಷ್ಯವನ್ನು ನೋಡುವಂತಹ ಸಮಯ. ನಿಮ್ಮ ರಾಶಿಯ ಚಿಹ್ನೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನೀವು ಗುರಿಯತ್ತ ಮುನ್ನುಗ್ಗುವಂತಹ ಪ್ರಯಾಣವನ್ನು ಮಾಡಬೇಕಾಗಿದೆ. ಈ ತಿಂಗಳು ನಿಮ್ಮ ಶ್ರದ್ಧೆ ಹಾಗೂ ಶ್ರಮ ನಿಮ್ಮನ್ನು ಸಾಧನೆಯತ್ತ ಖಂಡಿತವಾಗಿಯೂ ಕೊಂಡೊಯ್ಯುತ್ತೆ. ಮಂಗಳ, ಬುಧ, ಸೂರ್ಯ ಮತ್ತು ಶುಕ್ರ 10ನೇ ಮನೆಯಲ್ಲಿ ಒಂದೇ ತಿಂಗಳಲ್ಲಿ ಇರುವುದು ಇದು ಅಪರೂಪ. ಇದರಿಂದ ಅವಕಾಶಗಳು, ಸರಿಯಾದಂತಹ ಗುರಿ ಹಾಗೂ ಸಾಧನೆಯ ಸಮಯ ಅನ್ನೋದನ್ನು ನೋಡ್ಬೋದು. ಆದರೆ ಕೇತು ಸಹ ಅಲ್ಲಿಯೇ ಇದ್ದಾನೆ. ಕೆಲವೊಂದು ಒತ್ತಡಗಳು ಬರೋದು, ದಾರಿ ತಪ್ಪಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಇದೆಲ್ಲವೂ ಕೂಡ ಸಂಭವಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಅದರ ಬಗ್ಗೆ ನೀವು ಚುರುಕಾಗಿರಬೇಕು. ನಿಮ್ಮ ಚುರುಕುತನದಿಂದ ಕೆಲಸವನ್ನು ಮಾಡಿದರೆ ಮೆಚ್ಚುಗೆ ಇರ್ಬೋದು, ಪ್ರಗತಿ ಇರ್ಬೋದು, ಲಾಭ ಇರ್ಬೋದು. ಈ ಮೂರಕ್ಕೂ ನೀವು ಹಕ್ಕುದಾರರಾಗಿರ್ತೀರ. ವ್ಯವಹಾರದಲ್ಲಿ ನಿಮ್ಮ ಪಾಲನ್ನು ನಿಮ್ಮ ಪಾರ್ಟ್ನರ್ಗೆ ಹಂಚುವಿಕೆ ಇರ್ಬೋದು, ಕ್ಲೈಂಟ್ಗಳ ಭರವಸೆ ಇರ್ಬೋದು, ಈ ತಿಂಗಳಲ್ಲಿ ಪ್ರಾಬಲ್ಯವಾಗಿರುತ್ತೆ. ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ಅಷ್ಟೊಂದು ಸಮಸ್ಯೆಗಳು ಕಂಡುಬರೋದಿಲ್ಲ. ಆದರೆ ಹೊಸ ಹೂಡಿಕೆ ಇರ್ಬೋದು ಅಥವಾ ಹೊಸ ಯೋಜನೆಗಳಿರ್ಬೋದು ಈ ತಿಂಗಳಲ್ಲಿ ಸೂಕ್ತ ಅಲ್ಲ. ಇದನ್ನು ಮಾಡೋದಕ್ಕೆ ನೀವು ಬದಲಾವಣೆಯನ್ನು ಮಾಡ್ಕೊಳ್ಬೋದು ಅಥವಾ ಅದೇ ಬದಲಾವಣೆ ಆಗುವಂತಹ ಸಾಧ್ಯತೆಗಳೇ ತುಂಬ ಇರೋದ್ರಿಂದ ಅದನ್ನು ಸ್ವಲ್ಪ ಮುಂದೂಡ್ಕೊಂಡು ಹೋಗಿ. ಇವಾಗಿರುವಂತಹ ವ್ಯವಹಾರವನ್ನು ಸದ್ಯಕ್ಕೆ ನಿರ್ವಹಿಸ್ಕೊಂಡು ಹೋಗಿ. ಹೊಸ ಉದ್ದಿಮೆ ಏನಾದರೂ ಪ್ರಾರಂಭ ಮಾಡಬೇಕು ಅನ್ನೋದು ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ತಿಂಗಳ ಕೊನೆಯಲ್ಲಿ ಅದನ್ನು ಯೋಚನೆ ಮಾಡ್ಕೊಳ್ಳಿ. ಶುಕ್ರ ಲಾಭದ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾನೆ. 100ಕ್ಕೆ 100 ಲಾಭ ಸಿಕ್ಕಿಲ್ಲ ಅಂತಾದ್ರೂ ಕೂಡ ಒಂದು ಮಟ್ಟಿಗೆ ನಿಮಗೆ ಲಾಭವನ್ನು ಪಡ್ಕೊಳ್ಬೋದು. ಹಳೆ ಬಾಕಿ ಹಣ ಏನಾದರೂ ಬರೋದಿದ್ದರೆ ಅದು ನಿಮಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಗುರು ಲಾಭದ ಗ್ರಹಗಳ ಜೊತೆಗೆ ಸಂಪರ್ಕದಲ್ಲಿರ್ತಾನೆ. ಹಣದ ವ್ಯವಹಾರಗಳು ಉತ್ತಮವಾಗಿ ನಿಮಗೆ ನಡ್ಕೊಂಡು ಹೋಗುತ್ತೆ. ಲಾಭ ನಿಮ್ಮ ಶ್ರಮಕ್ಕೆ ಸಮಾನವಾಗಿರುತ್ತೆ. ಉಳಿತಾಯದ ಮೇಲೆ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗತ್ತೆ. ರಾಹು 4ನೇ ಮನೆಯಲ್ಲಿರ್ತಾನೆ. ಮನೆಯ ವಿಷಯದಲ್ಲಿ ತೀವ್ರ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು ಇದೆಲ್ಲದರಿಂದ ನೀವು ದೂರ ಇರೋದು ಉತ್ತಮ. ಧೈರ್ಯವೇ ಸಮಾಧಾನಕ್ಕೆ ದಾರಿ ಅನ್ನೋ ರೀತಿಯಲ್ಲಿ ನೀವು ಸಂಸಾರದಲ್ಲಿ ಇರಬೇಕಾಗತ್ತೆ. ಕುಟುಂಬ ಸದಸ್ಯರೊಂದಿಗೆ ಗೌರವದಿಂದ ನಡ್ಕೊಳ್ಳೋದು, ಹಾಗೆ ಅವರಿಗೆ ಸಮಯವನ್ನು ಮೀಸಲಿಡೋದು ಇದೆಲ್ಲವೂ ಕೂಡ ನೀವು ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಮಂಗಳನ ಮೇಲೆ ಶನಿಯ ಪ್ರಭಾವ ಇದೆ. ಪ್ರೀತಿಯಲ್ಲಿ ಅಸ್ಥಿರತೆ ಆಗುವಂತಹದ್ದು, ಅನುಮಾನಗಳು ಉಂಟಾಗುವಂತಹದ್ದು ಇದೆಲ್ಲವೂ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಗುರು ಮತ್ತು ಶುಕ್ರ ಪರೋಕ್ಷ ಅನುಗ್ರಹದಿಂದಾಗಿ ವೈವಾಹಿಕ ಸಂಬಂಧದಲ್ಲಿ ನಿಮಗೆ ಬೆಳಕನ್ನು ಉಂಟು ಮಾಡುತ್ತೆ. ಇಲ್ಲಿ ನಿಮಗೆ ಸೂಚನೆ ಏನಂದರೆ, ಸಣ್ಣ ಪುಟ್ಟ ತಪ್ಪುಗಳತ್ತ ಗಮನವನ್ನು ನೀಡಬೇಡಿ. ಸಂಬಂಧವನ್ನು ನಂಬಿಕೆಯಿಂದ ನೀವು ನಿರ್ವಹಿಸಿಕೊಂಡು ಹೋಗೋದು ಉತ್ತಮ. ಗುರು 6ನೇ ಮನೆಯಲ್ಲಿದ್ದಾನೆ. ಇದರಿಂದ ಆರೋಗ್ಯ ಸಮಸ್ಯೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗ್ಬೋದು. ಸೋಂಕುಗಳ ಸಮಸ್ಯೆಗಳು ಆಗದೇ ಇರೋ ಥರ ನೋಡ್ಕೊಳ್ಳಿ. ಶರೀರದ ಶುದ್ಧತೆಯ ಕಡೆ ಹೆಚ್ಚಿನದಾದಂತಹ ಗಮನವನ್ನು ನೀವು ಕೊಡಬೇಕಾಗತ್ತೆ. ಪ್ರತಿನಿತ್ಯವಾಗಿ ಹೆಚ್ಚಿನದಾಗಿ ನೀರನ್ನು ಕುಡಿಯೋದು, ಹಾಗೆ ದೇಹವನ್ನು ಶುದ್ಧವಾಗಿಟ್ಕೊಳ್ಳೋದು, ಬಿಸಿ ನೀರಿನ ಸ್ನಾನವನ್ನು ಮಾಡೋದು ಇದರಿಂದ ಸ್ವಲ್ಪ ರಕ್ಷಣೆ ನಿಮಗೆ ಸಿಗೋದಕ್ಕಿದೆ. ದಿನದ ಪ್ರಾರಂಭದಲ್ಲಿ ಓಂ ಬೃಹಸ್ಪತಿಯೇ ನಮಃ ಅಂತೇಳಿ ಗುರುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. 21 ಬಾರಿ ಜಪವನ್ನು ಮಾಡ್ಕೊಳ್ಳಿ. ಹಾಗೆ ಹಿರಿಯರ ಸೇವೆಯನ್ನು ಮಾಡ್ಕೊಂಡೋಗಿ ಅವರ ಆಶೀರ್ವಾದವನ್ನು ನೀವು ಪಡ್ಕೊಂಡ್ರೆ ನಿಮಗೆ ಬರುವಂತಹ ಸವಾಲುಗಳಿಂದ ನೀವು ಚೇತರಿಕೆಯನ್ನು ಕಾಣ್ಬೋದು. ಈ ತಿಂಗಳಲ್ಲಿ ಒಟ್ಟಾರೆಯಾಗಿ ನಿಮಗೆ ಶ್ರಮದ ಜೊತೆಗಿನ ಸಮಯ ಅಂತೇಳಿ ಹೇಳ್ಬೋದು. ಹೊಂದಾಣಿಕೆ ಇರ್ಬೋದು, ನಿಮ್ಮಲ್ಲಿನ ದೃಢತೆ ಇರ್ಬೋದು, ನಿಮ್ಮ ಶ್ರದ್ಧೆ ಇರ್ಬೋದು. ಈ 3 ನಿಮ್ಮ ಶಸ್ತ್ರಾಸ್ತ್ರಗಳು ಅಂತೇಳಿ ನೀವು ತಿಳ್ಕೊಳ್ಳಿ. ಹೆಚ್ಚಿನ ಬುದ್ಧಿವಂತಿಕೆಯನ್ನು ಬಳಸಿ ಧೈರ್ಯದಿಂದ ನಡ್ಕೊಳ್ಳಿ. ಅವಕಾಶಗಳು ಆಗ ನಿಮ್ಮ ಬಾಗಿಲನ್ನು ತಟ್ಟೋದರಲ್ಲಿ ಸಂಶಯ ಇಲ್ಲ. ಧನು ರಾಶಿಯ ಸಂಪೂರ್ಣವಾದಂತಹ ಭವಿಷ್ಯವನ್ನು ನೋಡಿದಿರಲ್ವಾ? ಹೇಳಿದಂತೆಯೇ ನಡ್ಕೊಂಡೋಗಿ ಭಗವಂತನಲ್ಲಿ ನಂಬಿಕೆ ಇಡಿ. ಮೊದಲಿಗೆ ನಿಮ್ಮಲ್ಲಿ ನೀವು ನಂಬಿಕೆಯನ್ನು ಇಡಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.